ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಧಾಕೃಷ್ಣ ಕಲ್ಯಾಣ ಸಂಚಿಕೆ 10. ಏಕೆ ನೀನು ನನ್ನ ವಂದನ ಆಶ್ಚರ್ಯದಿಂದ ಕೇಳಿದಾಗ, ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ವಂದನ ನಾನು ನಿನ್ನ ಎಂದ ಕೃಷ್ಣ. ಆದರೆ ನನಗೆ ನಿನ್ನ ಮೇಲೆ ಆ ತರಹದ ಫೀಲಿಂಗ್ಸ್ ಇಲ್ಲ. ಏಕೆ ನೀನೀಗ ದಿಢೀರ್ ಅಂತ ಬಂದು ಹೇಳಿದರೆ ನಾನು ಏನು ಹೇಳೋದು? ನನಗೆ ಟೈಮ್ ಬೇಕು ಇದರ ಬಗ್ಗೆ ಯೋಚಿಸೋಕೆ, ವಂದನಾ ಹೇಳಿದ್ದಳು. ಬೇಸರಗೊಂಡವ, ಓಕೆ, ಎಷ್ಟು ಬೇಕೋ ಅಷ್ಟು ಟೈಮ್ ತಗೋ ಎಂದನು ಕೃಷ್ಣ. ಅವಳನ್ನು ಜಾಸ್ತಿ ಒತ್ತಾಯ ಮಾಡಲು ಹೋಗಲಿಲ್ಲ. ಇಬ್ಬರು ಮೌನವಾಗಿಯೇ ತಿಂದು ಅಲ್ಲಿಂದ ಹೊರಟರು. ಇವತ್ತೇ ಶಾಸ್ತ್ರಿಗಳ ಹತ್ರ ಮಾತಾಡೋಣ. ಅವರು ಹೇಳೋ ದಿನಕ್ಕೆ ಮದುವೆ ಮಾಡಿಸಿ ಬಿಡೋಣ. ಆದಷ್ಟು ಬೇಗ ರಾಧಾಕೃಷ್ಣ ಮದುವೆ ಆಗಬೇಕು ಎಂದರು ವಿಶ್ವನಾಥ್. ಸರಿ ಎಂದು ತಲೆ ಅಲ್ಲಾಡಿಸಿ ಅಲ್ಲಿಂದ ಹೊರಟರು ಮಹೇಂದ್ರ ಹಾಗೂ ಅಶ್ವಥ್. ಮೋಹನ್ ಕೂಡ ಅವರ ಹಿಂದೆಯೇ ಬಂದರು. ನೋಡಿದ್ಯಾ ಸವಿ, ಇಬ್ಬರನ್ನು ಹೇಗೆ ಒಪ್ಪಿಸಿದೆ ಅಂತ. ಇನ್ನು ರಾಧಾಕೃಷ್ಣ ಮದುವೆ ಒಲಗ ಊದಿಸೋದೆ, ಖುಷಿಯಿಂದ ಹೇಳಿದ್ದರು ವಿಶ್ವನಾಥ್. ಮನೆಗೆ ಬಂದ ಅಶ್ವಥ್ ಮಹಾಲಕ್ಷ್ಮಿ ಹಾಗೂ ರಾಧಾಳ ಬಳಿ ವಿಷಯ ಹೇಳಿದ್ದರು. ಡ್ಯಾಡಿ, ಏನು ಹೇಳ್ತಾ ಇದ್ದೀರಾ? ನನಗೂ ಆ ಮೆಂಟ್ಲು ಕೃಷ್ಣಗೂ ಮದುವೆನಾ? ರಾಧಾ ಆಶ್ಚರ್ಯದಿಂದ ಕೇಳಿದ್ದಳು. ರೀ, ಏನ್ರಿ ಇದು ಹುಡುಗಾಟ? ಯಾಕ್ರಿ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಆವತ್ತು ಬಂದು ಕೌಶಲ್ಗೂ ರಾಧಾಗೂ ಮದುವೆ ಅಂತ ಹೇಳಿದ್ರಿ. ಒಳ್ಳೆ ಹುಡುಗ, ಗೊತ್ತಿರೋನೆ ಅಂತ ನಾನು ಮದುವೆಗೆ ಒಪ್ಪಿಕೊಂಡೆ. ಆದರೆ ಈಗ ಕೃಷ್ಣನ ಜೊತೆಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿದ್ದೀರಲ್ರಿ, ಮಹಾಲಕ್ಷ್ಮಿ ಕೋಪದಲ್ಲಿ ಹೇಳಿದ್ದರು. ನೋಡೇ, ನಿಜವಾದ ಮದುವೆ ಅಲ್ಲ ಅದು, ಒಪ್ಪಂದದ ಮದುವೆ ಅಷ್ಟೇ. ಆಸ್ತಿಗೋಸ್ಕರ ಪ್ರೀತಿ ನಾಟಕ ಮಾಡಿದ್ರಲ್ಲ ನಿಮ್ಮಪ್ಪ, ಅದನ್ನು ನಿಜ ಅಂತ ನಂಬಿ ಇಬ್ಬರಿಗೂ ಮದುವೆ ಮಾಡಿಸೋಣ ಅಂತ ಹಠ ಹಿಡ್ದಿದ್ದಾರೆ. ಈಗ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಇವತ್ತೋ ನಾಳೆನೋ ಹೋಗೋ ಜೀವ ಅದು. ಅವ್ರಿಗೆ ಯಾಕೆ ಬೇಸರ ಮಾಡಬೇಕು ಅಂತ ನಾನು, ನಿನ್ನಣ್ಣ ಮತ್ತು ಮೋಹನ ಈ ನಿರ್ಧಾರಕ್ಕೆ ಬಂದಿದ್ದು. ಅಶ್ವಥ್ ಹೇಳುತ್ತಿರಬೇಕಾದರೆ, ಮತ್ತೆ ಆಸ್ಪತ್ರೆಗೆ ಸೇರಿಸಿದ್ರಾ? ಸಾಕು, ಸುಮ್ಮನೆ ಇರ್ರಿ. ಆಸ್ತಿಗೋಸ್ಕರ ಹೀಗೆಲ್ಲ ಮಾಡಿದ್ದು ಅಂತ ಹೇಳಿ ಅದನ್ನು ಬಿಟ್ಟು ಅವರ ಮೇಲೆ ಪ್ರೀತಿ ಇರೋ ಹಾಗೆ ನಾಟಕ ಯಾಕೆ ಮಾಡ್ತಾ ಇದ್ದೀರಾ ರೀ? ಹಣ ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಸಂಬಂಧಗಳು ಹಾಗಲ್ಲ ರೀ. ಮಹಾಲಕ್ಷ್ಮಿ ಹೇಳುತ್ತಿರಬೇಕಾದರೆ, ನೋಡು, ನಾನು ನನ್ನ ನಿರ್ಧಾರ ಮಾಡಿ ಆಗಿದೆ. ಇನ್ನು ಯಾರ ಮಾತನ್ನು ಕೇಳಲ್ಲ. ನಾಳೆ ದೇವಸ್ಥಾನಕ್ಕೆ ಬರೋಕೆ ಹೇಳಿದ್ದಾರೆ ಮಾವ. ಮದುವೆ ಬಗ್ಗೆ ಮಾತಾಡೋಕೆ ನಾಳೆ ಹೋಗೋಕೆ ತಯಾರಾಗಿರಿ ಎಂದು ಅಲ್ಲಿಂದ ಹೋದರು ಅಶ್ವಥ್. ಮಮ್ಮಿ, ನನಗೆ ಆ ಕೃಷ್ಣನ ಮದುವೆ ಆಗೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ನೀನು ಹೇಳು ಡ್ಯಾಡಿ ಹತ್ರ, ರಾಧಾ ಹೇಳಿದಾಗ, ಹಣದ ಹುಚ್ಚು ಜಾಸ್ತಿ ಆಗಿದೆ ಇವರಿಗೆ, ಅದಕ್ಕೆ ಹೀಗೆ ಆಡ್ತಾ ಇರೋದು. ಏನೇನೋ ಮಾಡಿ ಈಗ ಮದುವೆವರೆಗೂ ಬಂದಿದ್ದಾರೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ? ಏನೇ ಆದರೂ ನನ್ನ ಅಣ್ಣನ ಮಗನನ್ನು ನೀನು ಮದುವೆ ಆಗ್ತಾ ಇರೋದು ನನಗಂತೂ ತುಂಬ ಖುಷಿ. ದೂರ ಆಗಿರೋ ಸಂಬಂಧಗಳು ಮತ್ತೆ ಒಂದಾದರೆ ಸಾಕು ಎನ್ನುತ್ತಾ ಅಡುಗೆ ಕೋಣೆಗೆ ಹೋದರು ಮಹಾಲಕ್ಷ್ಮಿ. ಆ ಕೌಶಲ್ ಕಾಟನೇ ತಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಇನ್ನು ಈ ಕೃಷ್ಣನನ್ನು ಹೇಗೆ ಸಹಿಸಿಕೊಳ್ಳಿ? ಈ ಕೃಷ್ಣನಿಗಿಂತ ಆ ಕೌಶಲ್ ಎಷ್ಟೋ ಬೆಟರ್. ಕೃಷ್ಣನ ಜೊತೆಗೆ ಮದುವೆಯಾಗಿ ಜಗಳ ಮಾಡಿಕೊಂಡೇ ಇರಬೇಕೇನೋ. ಕರ್ಮ ಕರ್ಮ. ತಲೆ ಮೇಲೆ ಕೈ ಹೊತ್ತು ಕೂತಳು ರಾಧಾ. ಡ್ಯಾಡಿ, ನಾನು ಆ ರಾಧಾನ ಮದುವೆ ಆಗೋದಾ? ಸಾಧ್ಯನೇ ಇಲ್ಲ. ನಾನು ಆ ರಾಧಾನ ಮದುವೆ ಆಗೋದಾ? ಸಾಧ್ಯನೇ ಇಲ್ಲ. ನಾನು ಬೇರೆ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ, ಕೃಷ್ಣ ಕೋಪದಲ್ಲೇ ಹೇಳಿದ್ದ. ಏನು? ಬೇರೆ ಹುಡುಗಿನ ಪ್ರೀತಿ ಮಾಡ್ತಾ ಇದ್ಯಾ? ಎಷ್ಟು ಧೈರ್ಯ ನಿನಗೆ ನನ್ನ ಮುಂದೆನೇ ನಿಂತ್ಕೊಂಡು ಅದನ್ನು ಹೇಳೋಕೆ? ಮಹೇಂದ್ರ ಹೇಳಿದಾಗ, ನೀನು ಮಾಡ್ತಾ ಇರೋದು ತಪ್ಪು. ನಿನ್ನ ಲಾಭಕ್ಕೆ ನನ್ನ ಜೀವನನ ಬಲಿ ಕೊಡ್ತಾ ಇದೆಯಾ? ನಾನು ವಂದನಾನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಲ್ಲ, ಕೃಷ್ಣ ಜೋರಾಗಿಯೇ ಹೇಳಿದ್ದ. ನೋಡೋ, ನೀನೇನೋ ಸುಮ್ಮನೆ ಮದುವೆ ಆಗ್ತಿಲ್ವಲ್ಲ. ನಿನ್ನ ಕ್ರಿಕೆಟ್ ಪ್ಲೇಯರ್ ಆಗೋಕೆ ಅಂತ ಅಗ್ರಿಮೆಂಟ್ ಬರೆದು ಕೊಟ್ಟಿದ್ದೀನಲ್ಲ,
ಜೊತೆಗೆ ನೀನೇನು ರಾಧಾನ ನಿಜವಾಗ್ಲೂ ಮದುವೆ ಆಗ್ತಾ ಇಲ್ಲ. ಇದು ಒಪ್ಪಂದದ ಮದುವೆ. ನಿಮ್ಮಿಬ್ಬರಿಗೆ ಮದುವೆ ಆದರೆ ಆಸ್ತಿನ ಬರೆದು ಕೊಡ್ತೀನಿ ಅಂತ ಅಪ್ಪ ಹೇಳಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಮದುವೆ ಮಾಡಿಸ್ತಾ ಇರೋದು. ಇಲ್ಲ ಅಂದರೆ ಆ ಅಶ್ವಥ್ ಮಗಳನ್ನ ನಿಮಗೆ ಕೊಟ್ಟು ಮದುವೆ ಮಾಡಿಸೋಕೆ ನನಗೇನು ಹುಚ್ಚ? ಮಹೇಂದ್ರ ಹೇಳಿದಾಗ, ಆದರೆ ನನಗೆ ಇದೆಲ್ಲ ಸರಿ ಕಾಣ್ತಾ ಇಲ್ಲ. ನಾನು ವಂದನಾಗೆ ಪ್ರಪೋಸ್ ಮಾಡಿದ್ದೀನಿ. ಅವಳು ನನ್ನ ಪ್ರೀತಿನ ಖಂಡಿತ ಒಪ್ಪಿಕೊಳ್ತಾಳೆ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ಸ್ವಲ್ಪ ಟೈಮ್ ಕೇಳಿದ್ದಾಳೆ. ಇಷ್ಟ ಇಲ್ಲದೆ ಇರೋಳನ್ನು ಕಟ್ಟಿಕೊಳ್ಳೋದಕ್ಕಿಂತ ಇಷ್ಟಪಟ್ಟವಳ ಜೊತೆಗೆ ಒಂದು ದಿನ ಇದ್ರೂ ಜೀವನ ಸಾರ್ಥಕ ಎಂದ ಕೃಷ್ಣ. ನೋಡು ಕೃಷ್ಣ, ನೀನೀಗ ರಾಧಾನ ಮದುವೆ ಆಗೋಕ್ಕೆ ಒಪ್ಪಿಕೋ. ಇಬ್ಬರ ನಡುವೆ ಒಪ್ಪಂದ ಮಾಡ್ತೀವಿ. ಅಪ್ಪ ಆಸ್ತಿ ಬರೆದು ಕೊಟ್ಟ ತಕ್ಷಣ ನಿಮಗೆ ಡೈವರ್ಸ್ ಆಗುತ್ತೆ. ಆಮೇಲೆ ಅವಳ್ಯಾರೋ ನೀನ್ಯಾರೋ ಅದೆಲ್ಲ ಆದಮೇಲೆ ಬೇಕಿದ್ರೆ ನಿಂಗೂ ಮತ್ತು ನೀನು ಯಾರನ್ನೋ ಪ್ರೀತಿ ಮಾಡ್ತಾ ಇದೆಯೋ ಅವಳು ಒಪ್ಪಿದ್ರೆ ಮದುವೆ ಮಾಡಿಸ್ತೀನಿ, ಸರಿನಾ? ಮಹೇಂದ್ರ ಹೇಳಿದಾಗ, ನಿಜವಾಗ್ಲೂ ನನಗೂ ವಂದನಾಗೂ ಮದುವೆ ಮಾಡಿಸ್ತೀರಾ? ಹಾಗಿದ್ದರೆ ನಾನು ಆ ರಾಕ್ಷಸಿನ ಮದುವೆ ಆಗೋಕ್ಕೆ ರೆಡಿ. ಆದರೆ ಅವಳಿಗೆ ಮೊದಲೇ ಹೇಳಬೇಕು ನನ್ನ ಜೊತೆಗೆ ಮುಚ್ಕೊಂಡಿರೋಕೆ. ಜಗಳ ಮಾಡೋಕೆ ಬಂದರೆ ನಾನಂತೂ ಬಿಡುವಾನಲ್ಲ. ತುಂಬ ಗ್ರ್ಯಾಂಡಾಗಿ ಬೇಡ, ಸಿಂಪಲ್ ಆಗಿಯೇ ಮದುವೆ ಆಗಲಿ. ಯಾರಿಗೂ ಗೊತ್ತಾಗೋದು ಬೇಡ. ನಮ್ಮಲ್ಲೇ ಮದುವೆ ಮಾಡಿಸ್ಕೊಳ್ಳೋಣ. ಕೃಷ್ಣ ಹೇಳಿದಾಗ, ಸರಿ ಆಯಿತು ಎಂದರು ಮಹೇಂದ್ರ. ಮರುದಿನ ಬೆಳಗ್ಗೆ ಎದ್ದು ಮಹೇಂದ್ರ ಮನೆಯವರು ಹಾಗೂ ಅಶ್ವಥ್ ಮನೆಯವರು ದೇವಸ್ಥಾನಕ್ಕೆ ಹೊರಟರು. ಅಕ್ಕ, ಈ ಬಳೆಗೆ ಎಷ್ಟು? ಬಳೆಯನ್ನು ಕೈಯಲ್ಲಿ ಹಿಡಿದು ರಾಧಾಕೃಷ್ಣ ಇಬ್ಬರು ಬಳೆ ಮಾರುವವರ ಬಳಿ ಕೇಳಿದ್ದಳು. 50 ರೂಪಾಯಿ ಎಂದರವರು. ಹೇ ಬಿಡು ಬಳೆನ, ನಿಂಗ್ಯಾಕೋ ಬಳೆ? ಬಿಡು ಇದನ್ನು, ಇದು ನನಗೆ ಬೇಕು. ರಾಧಾ ಹೇಳಿದಾಗ, ನನ್ನ ಹುಡುಗಿಗೆ ಕೊಡೋದಕ್ಕಿದೆ. ನಿನ್ನಂಥ ಗಂಡು ಬೀರಿಗೆ ಈ ಬಳೆ ಎಲ್ಲ ಸೂಟ್ ಆಗಲ್ಲ. ಬಿಡು ಬಿಡು ಇದನ್ನು ಎಂದ ಕೃಷ್ಣ. ಇಲ್ಲ, ನನಗೆ ಬೇಕಿದು. ರಾಧಾ ಹೇಳಿದಾಗ, ಬಿಡೇ, ಇದು ನನಗೆ ಬೇಕು. ಅವಳ ಕೈಯಿಂದ ಎಳೆದ ಕೃಷ್ಣ. ಇಬ್ಬರು ಕಿತ್ತಾಡುತ್ತಿರುವುದನ್ನು ನೋಡಿದ ಅಶ್ವಥ್ ಹಾಗೂ ಮಹೇಂದ್ರ, ನೀವಿಬ್ಬರು ಕಿತ್ತಾಡಿಕೊಂಡಿರೋದಲ್ಲ, ಅಪ್ಪನಿಗೆ ನೀವಿಬ್ಬರು ಪ್ರೇಮಿಗಳು ಅಲ್ಲ ಅಂತ ಡೌಟ್ ಬರಬಾರ್ದು. ಹಾಗೊಂದು ವೇಳೆ ಡೌಟು ಬಂದರೆ ಸರಿಯಾಗಿ ಮಾಡ್ತೀನಿ ನಿಮಗೆ. ಮಹೇಂದ್ರ ಬೈದಾಗ, ನಾನಲ್ಲ ನಿಮ್ಮ ಮಗ, ಅವನಿಗೆ ಯಾಕೆ ಬೇಕು ಈ ಬಳೆ ಕೇಳಿದ್ದಳು ರಾಧಾ. ಕೃಷ್ಣ, ನಿಂಗೆ ಯಾಕೋ ಈ ಬಳೆ? ಅವಳಿಗೆ ಕೊಡು ಎನ್ನುತ್ತಾ ಅವನ ಕೈಯಲ್ಲಿದ್ದ ಬಳೆಯನ್ನು ಕಿತ್ತುಕೊಂಡು ರಾಧಾಗೆ ಕೊಟ್ಟರು ಮಹೇಂದ್ರ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದರು ವಿಶ್ವನಾಥ್. ಏನಾಯಿತು ಕೇಳಿದಾಗ, ಏನೂ ಇಲ್ಲ, ಬಳೆ ತಗೊಳ್ತಾ ಇದ್ವಿ ಎಂದರು ಅಶ್ವಥ್. ಹೋ, ಅವನ ಹೆಂಡತಿಗೆ ಅವನು ಬಳೆ ಕೊಡಿಸ್ತಾ ಇದ್ದಾನಾ? ಸರಿ ಸರಿ, ಬರೀ ಕೊಡಿಸೋದು ಮಾತ್ರನಾ? ಅವಳ ಕೈಗೆ ಹಾಕೋ ವಿಶ್ವನಾಥ್ ಹೇಳಿದಾಗ ಇಬ್ಬರು ಅಶ್ವಥ್ ಹಾಗೂ ಮಹೇಂದ್ರ ಮುಖ ನೋಡಿದ್ದರು. ಹಾಕು ಎಂಬಂತೆ ಸನ್ನೆ ಮಾಡಿದ್ದರು ಮಹೇಂದ್ರ. ಸರಿ ತಾತ, ಹಾಕ್ತೀನಿ ಎನ್ನುತ್ತಾ ಅವಳ ಕೈ ಹಿಡಿದು ಒಂದೊಂದೇ ಬಳೆ ಹಾಕತೊಡಗಿದ್ದ. ನೀನೇನೋ ಅದ್ಯಾವಳಿಗೋ ಬಳೆ ಕೊಡಿಸೋಕೆ ಅಂತ ನನ್ನಿಂದ ಈ ಬಳೆನ ಕಿತ್ತುಕೊಳ್ಳೋಕೆ ನೋಡಿದೆ. ಆದರೆ ಈಗ ನೋಡು, ನೀನೇ ನನ್ನ ಕೈಗೆ ಬಳೆ ಹಾಕೋ ಹಾಗೆ ಮಾಡಿದೆ. ಹೆಂಗೆ ನಾನು? ಅವನಿಗೆ ಮಾತ್ರ ಕೇಳುವಂತೆ ಹೇಳಿದ್ದಳು ರಾಧಾ. ಜಾಸ್ತಿ ಖುಷಿ ಪಡಬೇಡ ಎನ್ನುತ್ತಾ ಬಳೆ ಹಾಕಿ ಮುಗಿಸಿದ್ದ. ಆಯ್ತಲ್ಲ, ಬನ್ನಿ ದೇವರ ದರ್ಶನ ಮಾಡೋಣ ಎಂದರು ವಿಶ್ವನಾಥ್. ಎಲ್ಲರೂ ದೇವರ ದರ್ಶನ ಮುಗಿಸಿ ಶಾಸ್ತ್ರಿಗಳ ಬಳಿಗೆ ಬಂದರು. ನಮಸ್ತೆ ಶಾಸ್ತ್ರಿಗಳೇ, ಇವಳು ನನ್ನ ಮೊಮ್ಮಗಳು ಮತ್ತು ಇವನು ನನ್ನ ಮೊಮ್ಮಗ. ಇಬ್ಬರಿಗೂ ಮದುವೆ ಮಾಡಿಸೋಣ ಅಂತ ನಿರ್ಧಾರ ಮಾಡಿದ್ದೇವೆ. ನೀವು ಒಂದು ಒಳ್ಳೆ ದಿನ ನೋಡಿ ಹೇಳಿದರೆ ಆವತ್ತೇ ಮದುವೆ ಇಡೋಣ ಅಂತ ಇದ್ದೀವಿ ವಿಶ್ವನಾಥ್ ಶಾಸ್ತ್ರಿಗಳ ಬಳಿ ಹೇಳಿದರು. ಜಾತಕ ತಂದಿದ್ದೀರಾ ಇಬ್ರದು ಶಾಸ್ತ್ರಿಗಳು ಕೇಳಿದಾಗ, ಹಾಂ ತಂದಿದ್ದೀವಿ ಎನ್ನುತ್ತಾ ಇಬ್ಬರ ಜಾತಕವನ್ನು ಕೊಟ್ಟರು ಮಹಾಲಕ್ಷ್ಮಿ ಹಾಗೂ ಭಾಗ್ಯ.
ಜಾತಕವನ್ನು ಪರಿಶೀಲಿಸಿದ ಶಾಸ್ತ್ರಿಗಳು, ಹುಡುಗ ಹುಡುಗಿ ಜಾತಕ ತುಂಬ ಚೆನ್ನಾಗಿ ಒಪ್ಪುತ್ತೆ. ಮುಂದಿನ ಭಾನುವಾರ ಒಳ್ಳೆ ದಿನ, ಆವತ್ತೇ ಮದುವೆ ಮಾಡಿಸಿ ಬಿಡಿ. ಆಮೇಲೆ 1 ವರ್ಷದವರೆಗೂ ಈ ಜಾತಕದವರಿಗೆ ಯಾವುದೇ ಮುಹೂರ್ತ ಇಲ್ಲ. ಶಾಸ್ತ್ರಿಗಳು ಹೇಳಿದಾಗ, ಸರಿ, ಭಾನುವಾರವೇ ಇಬ್ಬರಿಗೂ ಮದುವೆ ಮಾಡಿಸ್ತೇವೆ. ನೀವೇ ಮುಂದೆ ನಿಂತು ಇಬ್ಬರ ಮದುವೆಯನ್ನು ನೆರವೇರಿಸಿ. ವಿಶ್ವನಾಥ್ ಹೇಳಿದ್ದರು. ಖಂಡಿತ ಬಂದು ಎಲ್ಲ ಕಾರ್ಯವನ್ನು ನಡೆಸಿಕೊಡುತ್ತೇನೆ ಎಂದರು ಶಾಸ್ತ್ರಿಗಳು. ಅಲ್ಲಿಂದ ಹೊರಬಂದರೆಲ್ಲ. ಅಪ್ಪ, ಭಾನುವಾರಕ್ಕೆ ಇನ್ನೂ 4 ದಿನ ಮಾತ್ರ ಇರೋದು. ಅಷ್ಟು ಬೇಗ ಮದುವೆ ಅಂದರೆ ನಮಗೆ ಕಷ್ಟ ಅಲ್ವಾ? ಎಲ್ಲ ವಸ್ತುಗಳನ್ನು ಇನ್ನೂ ತಗೊಳ್ಬೇಕು. ಮಹಾಲಕ್ಷ್ಮಿ ಹೇಳಿದ್ದ. ಅದಕ್ಕೆ ಯಾಕೆ ಚಿಂತೆ? ಈ ಮದುವೆ ಎಲ್ಲ ಖರ್ಚು ನನ್ನದೇ. ನೀವೇನು ತಲೆ ಕೆಡಿಸಿಕೊಳ್ಬೇಡಿ. ಮದುವೆಗೆ ಸಿದ್ಧತೆ ನಡೆಸಿ. ಆಮಂತ್ರಣ ಪತ್ರಿಕೆ ಎಲ್ಲ ತಯಾರಾಗಬೇಕಲ್ಲ. ವಿಶ್ವನಾಥ್ ಹೇಳಿದಾಗ, ಮದುವೆನ ಸಿಂಪಲ್ ಆಗಿ ಮಾಡೋಣ, ಜಾಸ್ತಿ ಅದ್ದೂರಿ ಬೇಡ. ಅಶ್ವಥ್ ಹೇಳಿದಾಗ, ಅದೇಗಾಗುತ್ತೆ? ಮದುವೆ ತುಂಬ ಅದ್ದೂರಿಯಾಗಿಯೇ ನಡಿಬೇಕು. ನಮ್ಮ ಎಲ್ಲ ಸಂಬಂಧಿಕರನ್ನು ಪರಿಚಯಸ್ಥರನ್ನು ಕರಿಬೇಕು. ನಾಳೆ ಯಾರಾದರೂ ಸಿಕ್ಕಿದಾಗ ನಮ್ಮನ್ನು ಕರೀಲಿಲ್ಲ ಅನ್ನಬಾರ್ದು ಅಲ್ವಾ? ಅದಕ್ಕೆ ಯಾರನ್ನು ಬಿಡದೆ ಕರಿಬೇಕು ಮದುವೆಗೆ ಎಂದರು ವಿಶ್ವನಾಥ್. ಅಪ್ಪ, ಮದುವೆಗೆ ಬಟ್ಟೆ ಎಲ್ಲ ನಮ್ಮ ಅಂಗಡಿಯಲ್ಲೇ ತಗೊಳ್ಬೇಕು. ಮೋಹನ್ ಹೇಳಿದಾಗ, ಸರಿ ಬಿಡು ಎಂದರು ವಿಶ್ವನಾಥ್. ಮದುವೆ ನಮ್ಮ ಮಂಟಪದಲ್ಲೇ ಆಗಬೇಕು. ಮಹೇಂದ್ರ ಹೇಳಿದಾಗ, ಅದೇಗೆ ಸಾಧ್ಯ? ನಮ್ಮ ಮಂಟಪದಲ್ಲೇ ನನ್ನ ಮಗಳ ಮದುವೆ ಆಗಬೇಕು ಅನ್ನೋದು ನನ್ನ ಕನಸು. ಅದಕ್ಕೆ ನಮ್ಮ ಮಂಟಪದಲ್ಲೇ ಮದುವೆ ಆಗಬೇಕು ಎಂದರು ಅಶ್ವಥ್. ಅದೆಲ್ಲ ಆಗಲ್ಲ, ನಮ್ಮ ಮಂಟಪದಲ್ಲೇ ಆಗಬೇಕು ಮತ್ತೆ ಹೇಳಿದ್ದರು ಅಶ್ವಥ್. ನಮಗೆ ಕಿತ್ತಾಡಬೇಡಿ ಅಂತ ಹೇಳಿ ಇವರಿಬ್ಬರೇ ಕಚ್ಚಾಡ್ತಾ ಇದ್ದಾರೆ ಮನಸ್ಸಲ್ಲೇ ಹೇಳಿಕೊಂಡರು ರಾಧಾಕೃಷ್ಣ. ಇಲ್ಲ, ನನ್ನ ಮಂಟಪದಲ್ಲಿ ಅಶ್ವಥ್ ಹೇಳುತ್ತಿರಬೇಕಾದರೆ, ನೀವಿಬ್ಬರೂ ಸುಮ್ಮನೆ ಇರ್ತೀರಾ? ಮದುವೆ ನಮ್ಮ ಮನೆಯಲ್ಲೇ ಆಗುತ್ತೆ. ಇದೇ ಕಡೆ ಮಾತು. ಇನ್ನು ಇದರ ಬಗ್ಗೆ ಕೇಳೋ ಹಾಗಿಲ್ಲ. ಈಗ ಬನ್ನಿ, ಮಕ್ಕಳಿಗೆ ಬಟ್ಟೆ ತಗೊಳ್ಳೋಕ್ಕೆ ಹೋಗೋಣ ವಿಶ್ವನಾಥ್ ಹೇಳಿದ್ದರು. ರಾಧಾ ಅಶ್ವಥ್ ಅವರ ಕಾರು ಹತ್ತಿದ್ದಳು. ಕೃಷ್ಣ ಮಹೇಂದ್ರ ಅವರ ಕಾರು ಹತ್ತಿದ್ದ. ಅಶ್ವಥ, ನಾನು ನಿನ್ನ ಜೊತೆಗೆ ಬರ್ತೀನಿ. ಮಹೇಂದ್ರ, ನೀನು ಸವಿನ ಕರ್ಕೊಂಡು ಹೋಗು. ರಾಧಾಕೃಷ್ಣ ಇಬ್ಬರು ನಾಳೆ ಮದುವೆ ಆಗೋರು. ಅವರಿಗೆ ತುಂಬ ಇರುತ್ತೆ ಮಾತಾಡೋಕೆ. ಅವರಿಗೂ ಏಕಾಂತ ಬೇಕಲ್ವಾ ವಿಶ್ವನಾಥ್ ಹೇಳಿದ್ದರು. ರಾಧಾಕೃಷ್ಣನ ಮುಖ ನೋಡಿ, ಬಾ ಮಾಡ್ತೀನಿ ನಿಂಗೆ ಸನ್ನೆ ಮಾಡುತ್ತಾ ಹೇಳಿದ್ದ ಕೃಷ್ಣ. ತಾತ, ನಾನು ನಿಮ್ಮ ಜೊತೆಗೆ ಬರ್ತೀನಿ ರಾಧಾ ಹೇಳಿದಾಗ, ಅಯ್ಯೋ, ಅದ್ಯಾಕಮ್ಮ ಅಷ್ಟೊಂದು ನಾಚಿಕೆ? ಅವನು ನಿನ್ನ ಗಂಡ ಆಗೋನು. ಇನ್ನು ಮುಂದೆ ನೀನೇ ಅವನ ಜೊತೆಗಿರಬೇಕು. ನೀವಿಬ್ಬರು ಜೊತೆಗೆ ಬನ್ನಿ. ನೀವೆಲ್ಲ ನಿಮ್ಮ ಕಾರಿನಲ್ಲೇ ಕೂತ್ಕೊಳ್ಳಿ ಎಂದ ವಿಶ್ವನಾಥ್. ಅಶ್ವಥ್ ಅವರ ಕಾರಲ್ಲಿ ಕೂತರು. ಅಶ್ವಥ್ ಹಾಗೂ ಮಹೇಂದ್ರ ರಾಧಾಕೃಷ್ಣನನ್ನು ನೋಡುತ್ತಲೇ ಕಾರಲ್ಲಿ ಕೂತರು. ಅವರು ಹೋದತ್ತಲೇ ನೋಡುತ್ತಿದ್ದ ರಾಧಾ ಬಳಿ, ಲೇ ರಾಕ್ಷಸಿ, ಇವಾಗ ಮಾಡ್ತೀನಿ ನಿಂಗೆ, ಬೇಗ ಕೂತ್ಕೋ ಕಾರಲ್ಲಿ ಎಂದ ಕೃಷ್ಣ ಕಾರಲ್ಲಿ ಕೂತ. ನೋಡು, ನನಗೇನಾದರೂ ಮಾಡಿದ್ರೆ ನಾನು ನಮ್ಮ ಅಪ್ಪನ ಹತ್ರ ಕಂಪ್ಲೇಂಟ್ ಮಾಡಿಬಿಡ್ತೀನಿ. ಆಮೇಲೆ ಸರಿಯಾಗಿ ತರಾಟೆಗೆ ತಗೊಳ್ತಾರೆ ನಿನ್ನ. ಅವನ ಪಕ್ಕ ಕೂತು ಹೇಳಿದ್ದಳು ರಾಧಾ. ಈಗ ಸೀಟ್ ಬೆಲ್ಟ್ನ ಸರಿಯಾಗಿ ಹಾಕೋ ಕೃಷ್ಣ ಹೇಳಿದಾಗ, ಹಾಕ್ಕೊಳ್ಳಲ್ಲ ಎಂದು ಕೈಕಟ್ಟಿ ಕೂತಳು ರಾಧಾ. ಹೌದಾ, ಸರಿ ಎನ್ನುತ್ತಾ ಕಾರ್ ಸ್ಟಾರ್ಟ್ ಮಾಡಿದ ಕೃಷ್ಣ. ತುಂಬ ವೇಗವಾಗಿ ಕಾರನ್ನು ಚಲಾಯಿಸಿದ. ಹೇ, ಇದ್ಯಾಕೋ ಇಷ್ಟು ಸ್ಪೀಡಾಗಿ ಕಾರ್ ಡ್ರೈವ್ ಮಾಡ್ತಾ ಇದೀಯಾ? ನಿಧಾನಕ್ಕೆ ಕೊಂಡೋಗೋ ರಾಧಾ ಹೇಳಿದರು. ಕೇಳದೆ ವೇಗವನ್ನು ಹೆಚ್ಚಿಸಿದ್ದ. ಲೋ, ನಿಂಗೆ ಹೇಳ್ತಾ ಇರೋದು, ನಿಧಾನ ಮಾಡೋ ಕಾರ್ನ. ಅವಳು ಎಷ್ಟೇ ಕೇಳಿಕೊಂಡರೂ ಅವಳ ಮಾತನ್ನು ಕಿವಿಗೆ ಹಾಕಿಕೊಳ್ಳಲೇ ಇಲ್ಲ ಕೃಷ್ಣ. ಲೋ, ನಿಂಗೆ ಹೇಳ್ತಾ ಇರೋದು, ನಿಲ್ಸೋ ಕಾರಣ ಜೋರಾಗಿ ರಾಧಾ ಹೇಳಿದಾಗ ಒಮ್ಮೆಲೆ ಬ್ರೇಕ್ ಹಾಕಿದ್ದ ಕೃಷ್ಣ. ರಾಧಾ ತಲೆ ಮುಂದಕ್ಕೆ ಬಡಿದು ಹಿಂದಕ್ಕೆ ಇದ್ದ ಸೀಟ್ಗೂ ಬಡಿಯಿತು. ಲೋ,
ಹಾಳದವನೇ, ಯಾಕೋ ಅಷ್ಟು ಫಾಸ್ಟಾಗಿ ಕಾರು ಓಡಿಸಿದೆ, ನನ್ನ ತಲೆ ಹೋಯ್ತು. ರಾಧಾ ಬೈದಾಗ, ಏನು ತಲೆ ಹೋಯ್ತಾ? ನಿಂಗೆ ತಲೆ ಇದೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು, ನಗುತ್ತಾ ಹೇಳಿದ್ದ ಕೃಷ್ಣ. ಜೀವ ಬಾಯಲ್ಲಿ ಬಂದಿತ್ತು, ಉಸಿರು ಬಿಡುತ್ತಾ ಹೇಳಿದ್ದಳು ರಾಧಾ. ಹ, ಹೌದಾ, ನನ್ನ ತಂಟೆಗೆ ಬಂದರೆ ಹೀಗೆ ಮಾಡೋದು ನಾನು. ಅದೇನೋ ಡೈಲಾಗ್ ಹೇಳಿದೆ, ಹಾಂ ಹೆಂಗೆ ನಾನು, ಮತ್ತಷ್ಟು ಜೋರಾಗಿ ಹೇಳಿದ್ದ ಕೃಷ್ಣ. ನಕ್ಕಿದ್ದು ಸಾಕು, ಮಾವನ ಶಾಪ್ಗೆ ಹೋಗು, ಲೇಟ್ ಆಗುತ್ತಾ ಆಮೇಲೆ, ಚೆನ್ನುತ್ತಾ ಸೀಟ್ ಬೆಲ್ಟ್ ಹಾಕಿದ್ದಳು ರಾಧಾ. ಲೇ, ಆಗ ಹೇಳಿದರೆ ಬೆಲ್ಟ್ ಹಾಕ್ಕೊಳ್ಳಲ್ಲ ಅಂದೆ, ಈಗೇನಕ್ಕೆ ಹಾಕ್ಕೊಂಡೆ? ನಾನು ಚಿಕ್ಕಪ್ಪನ ಶಾಪ್ ಮುಂದೆ ನಿಲ್ಲಿಸಿರೋದು ಕಾರನ್ನು, ಕಣ್ಣು ಕಾಣಿಸಲ್ವಾ ನಿನಗೆ, ಮೆಂಟ್ಲು, ಕೃಷ್ಣ ಹೇಳಿದಾಗ ಸುತ್ತಲೂ ಕಣ್ಣಾಡಿಸಿ ಕಾರಿಂದ ಇಳಿದ ರಾಧಾ. ನನ್ನೇ ಮೆಂಟ್ಲು ಅಂತೀಯಾ? ಈಗಲೇ ಹೋಗಿ ಹೇಳ್ತೀನಿ ತಾತನ ಹತ್ರ, ನಾವಿಬ್ಬರು ಲವರ್ಸ್ ಅಲ್ಲ, ಶತ್ರುಗಳು, ನಮ್ಮಿಬ್ಬರ ನಡುವೆ ಇರೋದು ಪ್ರೀತಿಯಲ್ಲ, ಬರೀ ದ್ವೇಷ ಅಂತ. ನಾನಂತೂ ನನ್ನ ಮದುವೆ ಆಗಲ್ಲ ಅಂತ ಈಗಲೇ ಹೇಳ್ತೀನಿ, ಎನ್ನುತ್ತಾ ಮೆಟ್ಟಿಲು ಹತ್ತಿದ್ದಳು ರಾಧಾ. ಕಾಲು ಎಡವಿ ಬೀಳಲು ಹೋದಾಗ ಕೈ ಹಿಡಿದು ಅವನತ್ತ ಎಳೆದುಕೊಂಡ ತಾತ ಅದೇ ಸಮಯಕ್ಕೆ ಅವರಿಬ್ಬರನ್ನು ನೋಡಿದ್ದರು, ಅಶ್ವಥ್ ಹಾಗೂ ಮಹೇಂದ್ರ ಕೂಡ. ನೋಡ್ರು, ಎಷ್ಟು ಮುದ್ದಾದ ಜೋಡಿ, ಇವರನ್ನು ಮದುವೆ ಮಾಡಿಸೋಕೆ ಮೀನಾಮೇಷ ಎನಿಸ್ತಾ ಇದ್ದೀರಲ್ಲ ನೀವು. ರಾಧಾ, ಕೃಷ್ಣ, ಏನಾಯ್ತು ಕೇಳಿದ್ದರು ರಾಧಾ ಕೃಷ್ಣನ ಬಳಿ. ಶಾಲ್ ಕಾಲಡಿಗೆ ಬಿದ್ದು ಬೀಳ್ತಾ ಇದ್ಲು, ಅವಳನ್ನು ಹಿಡ್ದೆ, ಎಂದ ಕೃಷ್ಣ. ಹೌದಾ, ಒಳ್ಳೆಯದಾಯಿತು. ಇನ್ನು ಮುಂದೇನೂ ಅಷ್ಟೇ, ಅವಳ ಜೊತೆಗೆ ಸದಾಕಾಲ ಇದ್ದು ಅವಳನ್ನು ಜೋಪಾನ ಮಾಡಿಕೊಳ್ಬೇಕು. ಈಗ ಬನ್ನಿ, ಬಟ್ಟೆ ತಗೊಳ್ಳೋಣ, ಎನ್ನುತ್ತಾ ಇಬ್ಬರನ್ನು ಜೊತೆಗೆ ಕರೆದುಕೊಂಡು ಹೋದರು ವಿಶ್ವನಾಥ್. ಅತ್ತೆ ಮಾವನನ್ನು ನೋಡಿದ ನಮಿತಾ ತುಂಬ ಖುಷಿಪಟ್ಟರು. ಅವರ ಬಳಿಗೆ ಬಂದು ಆಶೀರ್ವಾದ ಪಡೆದುಕೊಂಡರು. ಏನೇನು ಬೇಕೋ ಎಲ್ಲ ತಗೊಳ್ಳಿ, ಮೋಹನ್ ಹೇಳಿದಾಗ. ನಮಗೆ ಎಲ್ಲ ಫ್ರೀ ತಾನೇ ಕೇಳಿದ್ದರು ಅಶ್ವಥ್. ಹೋ, ಇವಾಗ ಏನೇನೆಲ್ಲ ಫ್ರೀಯಾಗಿ ತಗೊಳ್ತಿರೋ, ಆಮೇಲೆ ಆಸ್ತಿ ಸಿಗುವಾಗ ಎಲ್ಲನೂ ಸೇರಿಸಿ ಕೊಡಬೇಕು, ಮೋಹನ್ ಹೇಳಿದಾಗ. ಬೇಡ ಬಿಡು, ಎಲ್ಲ ಖರ್ಚು ಮಾವ ನೋಡ್ಕೊಳ್ತೀವಿ ಅಂದಿದ್ದಾರಲ್ಲ, ನಾನು ಯಾಕೆ ನನ್ನ ಆಸ್ತಿಲಿ ಕೊಡಬೇಕು, ಗೊಣಗುತ್ತಾ ಹೋದರು ಅಶ್ವಥ್. ರಾಧಾ, ಕೃಷ್ಣ, ನಿಮಗೆ ಏನೇನೆಲ್ಲ ಬೇಕೋ ಎಲ್ಲ ತಗೊಳ್ಳಿ, ಎಂದರು ವಿಶ್ವನಾಥ್. ಇವನ ಜೊತೆಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ನನಗೆ, ಇನ್ನು ಇಷ್ಟ ಆಗೋ ಬಟ್ಟೆನ ತಗೊಂಡು ಏನು ಮಾಡೋದು, ಮನಸ್ಸಲ್ಲೇ ಮಾತಾಡಿಕೊಂಡಳು ರಾಧಾ. ಚಿನ್ನ, ಬಾ, ನನಗೆ ನೀನೇ ಬಟ್ಟೆ ಸೆಲೆಕ್ಟ್ ಮಾಡಬೇಕು, ಎನ್ನುತ್ತಾ ಬಟ್ಟೆ ಆರಿಸಲು ರಾಧಾ ಕೈಯನ್ನು ಹಿಡಿದುಕೊಂಡು ಹೋದ ಕೃಷ್ಣ. ಚಿನ್ನನಾ? ಮುಖ ನೋಡಿಕೊಂಡು ಹೇಳಿದ್ದರು ಅಶ್ವಥ್, ಮಹೇಂದ್ರ ಹಾಗೂ ಮೋಹನ್. ಅವರಿಂದ ದೂರ ಬಂದು, ಹೇ ಬಿಡು ನನ್ನ ಕೈನ, ಅದೇನೋ ಚಿನ್ನ ಬೆಳ್ಳಿ ಅಂದ್ಕೊಂಡು ಇದೆಲ್ಲ ನನ್ನ ಹತ್ರ ಇಟ್ಕೊಳ್ಬೇಡ, ಅವನನ್ನು ತಳ್ಳಿ ಹೇಳಿದ್ದಳು ರಾಧಾ. ನಿಜವಾಗ್ಲೂ ಹೇಳ್ದೆ ಅಂದ್ಕೊಂಡ್ಯಾ? ನಾಟಕ ಮಾಡಿದ್ದು ಅಷ್ಟೇ, ನೀನು ಚಿನ್ನ ಅಲ್ಲ ಕಣೆ, ತಗಡು, ಎಂದು ಅಲ್ಲೇ ಇದ್ದ ಸೀರೆಯೊಂದನ್ನು ಅವಳ ಮೇಲೆ ಎಸೆದ. ನನ್ನೇ ತಗಡು ಅಂತೀಯಾ? ನೀನೇನು ತ್ರಿಪುರ ಸುಂದರಾನ? ನೋಡೋಕೊಳ್ಳೆ ಚಿಂಪಾಂಚಿ ಥರ ಇದೆಯಾ, ಹಂದಿ ಮುಖದವನೇ, ಎನ್ನುತ್ತಾ ಅವಳ ಕೈಯಲ್ಲಿದ್ದ ಸೀರೆಯನ್ನು ಅವನ ಮೇಲಕ್ಕೆ ಎಸೆದಳು. ನೀನೇನು ತ್ರಿಲೋಕ ಸುಂದರಿ ಅಂತ ಅಂದ್ಕೊಂಡಿದ್ಯಾ, ಕೋತಿ ಮುಖದವಳೆ, ಎನ್ನುತ್ತಾ ಮತ್ತೆ ಅದೇ ಸೀರೆಯನ್ನು ಅವಳತ್ತ ಎಸೆದ ಕೃಷ್ಣ. ಅಲ್ಲಿಗೆ ಬಂದ ಸಾವಿತ್ರಿ ಹಾಗೂ ವಿಶ್ವನಾಥ್. ನೀವಿಬ್ರು ಇನ್ನೂ ನಿಂತುಕೊಂಡು ಮಾತಾಡ್ತಾನೆ ಇದ್ದೀರಾ? ಬಟ್ಟೆ ಆರಿಸಿ ಅಂತ ತಾನೇ ಹೇಳಿದ್ದು, ಸಾವಿತ್ರಿ ಕೇಳಿದ್ದರು. ಸೀರೆ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಅಜ್ಜಿ, ನೋಡಿ ಅವಳ ಕೈಯಲ್ಲಿದೆ, ಎನ್ನುತ್ತಾ ತಾನು ಅವಳತ್ತ ಎಸೆದ ಆ ಸೀರೆಯನ್ನು ತೋರಿಸಿ ಹೇಳಿದ. ರಾಧಾ, ಒಮ್ಮೆ ಈ ಸೀರೆನ ಹಾಕ್ಕೊಂಡ್ವಾ, ನಿಂಗೆ ಒಪ್ಪುತ್ತಾ ಇಲ್ವಾ ನೋಡೋಣ, ಸಾವಿತ್ರಿ ಹೇಳಿದಾಗ. ನನಗೆ ಇದರ ಕಲರ್ ಇಷ್ಟ ಆಗಲಿಲ್ಲ ಅಜ್ಜಿ, ಎಂದಳು ರಾಧಾ ಕೃಷ್ಣನನ್ನು ವಾರೆಗಣ್ಣಲ್ಲಿ ನೋಡಿ. ಯಾಕೆ ಚಿನ್ನ, ನಾನು ಸೆಲೆಕ್ಟ್ ಮಾಡಿದ್ದು ನಿಂಗೆ ಇಷ್ಟ ಆಗಲಿಲ್ವಾ? ಒಂದ್ಸಲ ಹಾಕ್ಕೊಂಡು ನೋಡ್ಬೋದಲ್ಲ, ಕೃಷ್ಣ ನಾಟಕೀಯವಾಗಿ ನುಡಿದ. ಗಂಡನಿಗೆ ಬೇಜಾರು ಮಾಡಬಾರ್ದು ರಾಧಾ, ಹೋಗಿ ಒಮ್ಮೆ ಹಾಕಿಕೊಂಡು ಬಾ, ಆಮೇಲೆ ನಿಂಗೆ ಇಷ್ಟ ಆದರೆ ತಗೋ, ಇಲ್ಲ ಅಂದರೆ ಬೇಡ,
ಸಾವಿತ್ರಿ ಹೇಳಿದ್ದರು. ಕೃಷ್ಣನನ್ನು ದುರುಗುಟ್ಟಿ ನೋಡುತ್ತಾ ಟ್ರಯಲ್ ರೂಮ್ಗೆ ಹೋದಳು ರಾಧಾ. ಸ್ವಲ್ಪ ಸಮಯದ ನಂತರ ಅದೇ ಸೀರೆಯನ್ನು ಹಾಕಿಕೊಂಡು ಬಂದಳು ರಾಧಾ. ಅಬ್ಬಾ, ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ರಾಧಾ. ಕೃಷ್ಣ, ನಿನ್ನ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ ಕಣೋ ಎಂದರು ಮಹಾಲಕ್ಷ್ಮಿ. ಮತ್ತೆ ನನ್ನ ಸೆಲೆಕ್ಷನ್ ಅಂದರೆ ಸುಮ್ಮನೆನಾ? ಕಾಲರ್ ಎತ್ತಿ ಅವಳನ್ನು ನೋಡಿ ನಗುತ್ತಾ ಹೇಳಿದ್ದ ಕೃಷ್ಣ. ಹೌದು ರಾಧಾ, ಕನ್ನಡಿಯಲ್ಲಿ ನೋಡು ಎಷ್ಟು ಮುದ್ದಾಗಿ ಕಾಣ್ತೀಯಾ ಅಂತ. ಕೃಷ್ಣ ನಿಂಗೆ ತುಂಬ ಚೆನ್ನಾಗಿರೋ ಸೀರೆನೇ ಸೆಲೆಕ್ಟ್ ಮಾಡಿದ್ದಾನೆ. ಮದುವೆಗೆ ಇದೇ ಸೀರೆ ಹಾಕೋ ರಾಧಾ ಎಂದರು ಸಾವಿತ್ರಿ. ಇನ್ನು ಇವನು ಹೇಳಿದ ಹಾಗೆ ಕೇಳಿಕೊಂಡಿರ್ಬೇಕೇನೋ ಮನಸ್ಸಲ್ಲೇ ಹೇಳಿಕೊಂಡಳು ರಾಧಾ. ಕೃಷ್ಣ, ನಿಂಗೂ ಬಟ್ಟೆ ಸೆಲೆಕ್ಟ್ ಮಾಡೋ, ನಾವು ನಮಗೆ ಸೆಲೆಕ್ಟ್ ಮಾಡ್ಕೊಳ್ತೀವಿ ಎನ್ನುತ್ತಾ ಅವರವರಿಗೆ ಬಟ್ಟೆ ತೆಗೆದುಕೊಳ್ಳಲು ಹೋದರು ಸಾವಿತ್ರಿ ಹಾಗೂ ಮಹಾಲಕ್ಷ್ಮಿ. ನೋಡಿದ್ಯಾ, ನಾನು ಬಿಸಾಕಿದ ಬಟ್ಟೆನ ನೀನು ಹಾಕುವ ಹಾಗಾಯಿತು. ಹೆಂಗೆ ನಾನು ಇನ್ನು ಮುಂದೆ ಹಾಗೆ ನೋಡ್ತಾ ಇರು, ನಿನ್ನ ಹೇಗೆ ಆಟ ಆಡಿಸ್ತೀನಿ ಅಂತ ನಗುತ್ತಾ ಕೃಷ್ಣ ಹೇಳಿದಾಗ, ನಾನೇನು ಸುಮ್ಮನೆ ಕೂರಲ್ಲ, ನಿಂಗೂ ಸರಿಯಾಗಿ ಪಾಠ ಕಲಿಸ್ತೀನಿ, ಹೋಗೋ ಎಂದು ಬಟ್ಟೆ ಬದಲಾಯಿಸಲು ಹೋದಳು ರಾಧಾ. ತನಗೆ ಬೇಕಾದ ಬಟ್ಟೆ ತೆಗೆದುಕೊಂಡ ಕೃಷ್ಣ ಮದುವೆಗೆ ಬೇಕಾದ ಎಲ್ಲವನ್ನೂ ಖರೀದಿಸಿದ್ದರು. ಸರಿ, ನಾವಿನ್ನು ಹೊರಡ್ತೀವಿ ಮಹೇಂದ್ರ ಹೇಳಿದಾಗ, ಎಲ್ಲಿಗೆ? ಇನ್ನು ಮುಂದೆ ನೀವೆಲ್ಲ ನಮ್ಮ ಜೊತೆಗೆ ಇರಿ. ಮೊದಲು ಹೇಗೆ ಎಲ್ಲರೂ ಒಟ್ಟಿಗೆ ಇದ್ವೋ ಹಾಗೆ ಇನ್ನು ಮುಂದೆ ಕೂಡ ಕೂಡು ಕುಟುಂಬದಲ್ಲೇ ಇರೋಣ. ನಾನು ಎಷ್ಟು ದಿನ ಬದುಕ್ತೀನೋ ಗೊತ್ತಿಲ್ಲ, ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದು ನನ್ನ ಆಸೆ ವಿಶ್ವನಾಥ್ ಹೇಳಿದಾಗ, ಸರಿ ಆಯಿತು ಎಂದು ಮೂರೂ ಮನೆಯವರು ಒಪ್ಪಿಕೊಂಡರು. ಮಹೇಂದ್ರ, ನೀನು ಆಮಂತ್ರಣ ಪತ್ರಿಕೆ ತಯಾರು ಮಾಡು. ಅಶ್ವಥ, ನೀನು ನಮ್ಮ ಮನೆಗೆ ಡೆಕೋರೇಷನ್ ಅವ್ರನ್ನ ಬರೋಕ್ಕೆ ಹೇಳು. ಮೋಹನ, ನೀನು ಅಡುಗೆಯವ್ರಿಗೆ ಹೇಳು. ಲಕ್ಷ್ಮಿ, ಭಾಗ್ಯ, ನಮ್ಮ ಸಂಬಂಧಿಕರು ಪರಿಚಯದವರು ಯಾರೆಲ್ಲ ಇದ್ದಾರೆ ಅಂತ ಹೆಸರು ಬರೆಯಿರಿ. ನಮಿತಾ, ನಮ್ಮ ಸಂಬಂಧಿಕರಿಗೆಲ್ಲ ಬಟ್ಟೆ ಕೊಡೋದಕ್ಕಿದೆ, ಅದನ್ನು ತಯಾರಿ ಮಾಡಿ ಬಿಲ್ ಎಷ್ಟಾಯಿತು ಅಂತ ಹೇಳು. ರಾಧಾ, ಕೃಷ್ಣ, ನೀವಿಬ್ಬರು ಆರಾಮವಾಗಿ ಖುಷಿಯಾಗಿರಿ ಒಂದೇ ಉಸಿರಲ್ಲಿ ಹೇಳಿದ್ದರು ವಿಶ್ವನಾಥ್. ಎಲ್ಲರೂ ಅಡ್ಡಡ್ಡ ಉದ್ದುದ್ದ ತಲೆ ಅಲ್ಲಾಡಿಸಿ ತಮ್ಮ ತಮ್ಮ ಕೆಲಸಕ್ಕೆ ಹೋದರು. ವಿಶ್ವನಾಥ್, ಸಾವಿತ್ರಿ, ಲಕ್ಷ್ಮಿ, ಭಾಗ್ಯ ಜೊತೆಗೆ ರಾಧಾಕೃಷ್ಣ ಕೂಡ ವಿಶ್ವನಾಥ್ ಮನೆಗೆ ಹೊರಟರು. ನೀವಿಬ್ರೇನು ಹುಡುಗಾಟ ಆಡ್ತಾ ಇದ್ದೀರಾ? ಮೊದಲಿಗೆ ಬರೀ ಫೋಟೋಶೂಟ್ ಅಂದ್ರಿ, ಆಮೇಲೆ ಪ್ರೀತಿ ನಾಟಕ ಅಂದ್ರಿ, ಆದರೆ ಈಗ ಮದುವೆ ನಾಟಕ ಬೇರೆ. ರಾಜಶೇಖರ್, ಮಹೇಂದ್ರ ಹಾಗೂ ಅಶ್ವಥ್ ಇಬ್ಬರಿಗೂ ಬೈದರು. ರಾಜು, ನೀನೇ ಯೋಚನೆ ಮಾಡು. ನಾನು ಇವನ ಮಗಳನ್ನು ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋಕೆ ಒಪ್ಪಿಕೊಳ್ತೀನಾ? ಈಗ ಒಪ್ಪಿದ್ದೀನಿ, ಯಾಕಂದರೆ ನನ್ನ ಅಪ್ಪನಿಗೋಸ್ಕರ. ಅವ್ರಿಗೆ ಹುಷಾರಿಲ್ಲ, ಪದೇ ಪದೇ ಹಾರ್ಟ್ ಅಟ್ಯಾಕ್ ಆಗ್ತಾನೇ ಇದೆ. ರಾಧಾಕೃಷ್ಣ ಮದುವೆ ನೋಡಬೇಕು ಅನ್ನೋದು ನನ್ನ ಕಡೆ ಆಸೆ. ದಯವಿಟ್ಟು ಇಬ್ಬರಿಗೂ ಮದುವೆ ಮಾಡಿಸಿ ಅಂತ ಕೇಳಿಕೊಂಡ್ರು. ಅದಕ್ಕೆ ಮಹೇಂದ್ರ ಹೇಳುತ್ತಿರಬೇಕಾದರೆ, ಅದಕ್ಕೆ ಕಾಂಟ್ರಾಕ್ಟ್ ಮ್ಯಾರೇಜಾ? ನೋಡು ಅಶ್ವಥ ಮತ್ತು ಮಹೇಂದ್ರ, ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ವಿಶ್ವನಾಥ್ ಏನು ಸಾಧಾರಣ ಅಲ್ಲ, ಅವರು ಕೂಡ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವರಿಗೂ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಪರಿಚಯ ಇರುತ್ತೆ. ಗ್ರ್ಯಾಂಡಾಗಿ ಮದುವೆ ಅಂದರೆ ಅವರನ್ನು ಮದುವೆಗೆ ಕರೀತಾರೆ. ನಾಳೆ ಒಂದು ವೇಳೆ ಆಸ್ತಿ ಎಲ್ಲ ನಿಮಗೆ ಸಿಕ್ಕಿ ನೀವು ಮಾಡಿದ ಕಾಂಟ್ರಾಕ್ಟ್ ಮದುವೆ ಮುರಿತೀರಾ. ಆಮೇಲೆ ಕೌಶಲ್ ಜೊತೆಗೆ ಮದುವೆ ಮಾಡಿಸೋಕೆ ಹೊರಡ್ತೀವಿ ನಾವು. ಆಗ ಆ ಬಿಸ್ನೆಸ್ ಮ್ಯಾನ್ಸ್ ಎಲ್ಲ ನನ್ನ ನೋಡಿ ಆಡ್ಕೊಂಡು ನಗಲ್ವಾ? ಏನೇ ಆದರೂ ನಿನ್ನ ಮಗಳಿಗೆ ಅದು ಎರಡನೇ ಮದುವೆ ತಾನೇ? ರಾಜಶೇಖರ್ ಹೇಳಿದ್ದರು. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಕೌಶಲ್, ನನಗೆ ಒಪ್ಪಿಗೆ ಇದೆ ಎಂದ. ಅಶ್ವಥ್ ಹಾಗೂ ಮಹೇಂದ್ರ ಖುಷಿಪಟ್ಟರು. ರಾಜಶೇಖರ್ಗೆ ಆಶ್ಚರ್ಯವಾಗಿತ್ತು. ಏನು ಹೇಳ್ತಾ ಇದೆಯಾ ಕೌಶಲ್? ರಾಜಶೇಖರ್ ಕೇಳಿದ್ದರು. ಹೌದು, ಅನು ಅರ್ಜುನ್ ಜೊತೆಗೆ ಮದುವೆ ಆಗಲಿ, ಅದಕ್ಕೆ ನನ್ನದೇನು ಅಭ್ಯಂತರ ಇಲ್ಲ. ಆದರೆ ಒಂದು ಕಂಡೀಷನ್ ಇದೆ ಕೌಶಲ್ ಹೇಳಿದ. ಅದೇನು ಕಂಡೀಷನ್ ಅಂತ ಹೇಳಿ ಅಂದರೆ ನಿಮ್ಮ ಕಂಡೀಷನ್ ಏನೇ ಇರಲಿ ಅದಕ್ಕೆ ನನ್ನ ಒಪ್ಪಿಗೆ ಇದೆ ಎಂದರು ಅಶ್ವಥ್. ಹೌದಾ, ಸರಿ, ಹಾಗಿದ್ರೆ ನೀವು ನಿಮ್ಮ ಮಾವ ಆಸೆ ಪಟ್ಟ ಹಾಗೆ ರಾಧಾಕೃಷ್ಣಗೆ ಮದುವೆ ಮಾಡಿಸಿ.
ಕಾಂಟ್ರಾಕ್ಟ್ ಮುಗಿದ ಮೇಲೆ ನಾನೇ ಅನುನ ಮದುವೆ ಆಗ್ತೀನಿ. ಮದುವೆ ಟೈಮ್ನಲ್ಲಿ ವರದಕ್ಷಿಣೆ ಕೊಡ್ತೀರಲ್ಲ, ಆಗ ನನಗೆ 200 ಕೋಟಿ ವರದಕ್ಷಿಣೆ ಕೊಡಿ ಸಾಕು. ಅದನ್ನು ಬಿಟ್ಟು ಬೇರೆ ಏನೂ ಬೇಡ ನನಗೆ ಎಂದ ಕೌಶಲ್ ಚೇರ್ ಮೇಲೆ ಕಾಲ ಮೇಲೆ ಕಾಲು ಹಾಕಿ ಕುಳಿತ. 200 ಕೋಟಿ ವರದಕ್ಷಿಣೆನಾ? ಊರಗಲ ಬಾಯಿ ಮಾಡಿ ನಿಂತಿದ್ದರು ಅಶ್ವಥ್. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.